ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಈಗ ಪರೀಕ್ಷೆಗಾಗಿ ಸಿದ್ಧತೆ ಮಾಡಿ ಪರೀಕ್ಷೆ ಹಾಲಿಗೆ ಹೋಗುವುದಕ್ಕೆ ತಯಾರಾಗಿದ್ದೀರಿ. ಪರೀಕ್ಷೆಯ ಹಾಲಿಗೆ ನಾವು ಸಮಯಕ್ಕೆ ಸರಿಯಾಗಿ ಮುಟ್ಟಬೇಕಾದರೆ ನಾವು ನಮ್ಮ ಮನೆಯಿಂದ ಎಷ್ಟು ದೂರ ಇದೆ, ಎಷ್ಟು ಸಮಯ ಬೇಕು ಎನ್ನುವುದನ್ನು ತಿಳ್ಕೊಂಡು ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ನಾವು ತಲುಪುವ ಹಾಗೆ ಹೊರಡಬೇಕು. ಪರೀಕ್ಷಾ ಕೇಂದ್ರಕ್ಕೆ ಹೋದ ಮೇಲೆ ನಿಮ್ಮ ನಂಬರ್ ಯಾವ ಕೊಠಡಿಯಲ್ಲಿದೆ ಎಂಬುದನ್ನು ಮೊದಲು ಗುರುತಿಸಿ ಆ ಕೊಠಡಿಯ ಪಕ್ಕದಲ್ಲಿ ನೀವು ನಿಂತುಕೊಂಡಿರಬೇಕು. ಪರೀಕ್ಷೆಯ ನಿರ್ವಾಹಕರು ಅಲ್ಲಿ ಬಾಗಿಲು ತೆಗೆದ ತಕ್ಷಣ ಒಳಗೆ ಹೋಗಿ ನಿಮ್ಮ ನಂಬರನ್ನು ಹುಡುಕಿ ಅಲ್ಲಿ ಕುಳಿತುಕೊಳ್ಳಬೇಕು. ಆಗ ಅಲ್ಲಿನ ನಿರ್ವಾಹಕರು ನಿಮಗೆ ಉತ್ತರ ಪತ್ರಿಕೆಯನ್ನು ಕೊಡ್ತಾರೆ. ಆ ಉತ್ತರ ಪತ್ರಿಕೆಯನ್ನು ತೆಗೆದುಕೊಂಡಾಗ ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ನಂಬರ್ ಬರೀಬೇಕು. ಆಮೇಲೆ ಅದರಲ್ಲಿ ಏನು ಕಾಲಮ್ ಕೊಟ್ಟಿದ್ದಾರೆ ಅದನ್ನು ಭರ್ತಿ ಮಾಡಬೇಕು. ಆಮೇಲೆ ಪ್ರಶ್ನೆ ಪತ್ರಿಕೆ ನಿಮಗೆ ಕೊಡ್ತಾರೆ. ಈ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡ ಮೇಲೆ ನಾವು ಒಮ್ಮೆ ಪ್ರಶ್ನೆ ಪತ್ರಿಕೆಯ ಮೇಲೆ ಕಣ್ಣಾಡಿಸಿ ಆರಂಭದ ಸೂಚನೆಗಳನ್ನು ಸರಿಯಾಗಿ ಓದಿಕೊಂಡು ಮತ್ತೆ ಉತ್ತರಿಸುವುದಕ್ಕೆ ಆರಂಭ ಮಾಡಬೇಕು. ಕ್ರಮ ಪ್ರಕಾರವಾಗಿ ಮೊದಲಿನಿಂದ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರ ಮಾಡುತ್ತಾ ಹೋಗಬೇಕು. ಸರಿಯಾಗಿ ಗೊತ್ತಿರುವಂಥ ಪ್ರಶ್ನೆಗಳಿಗೆ ಮೊದಲು ಉತ್ತರ ಬರೆಯಿರಿ. ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಇದ್ದರೆ ಆ ಪ್ರಶ್ನೆಯನ್ನು ಬರೆದು ಅದಕ್ಕೆ ಬೇಕಾದ ಸ್ಥಳವನ್ನು ಖಾಲಿ ಬಿಟ್ಟು ಮುಂದಿನ ಪ್ರಶ್ನೆಗೆ ಉತ್ತರವನ್ನು ಬರೆಯಲಿಕ್ಕೆ ಆರಂಭ ಮಾಡಿ. ಹೀಗೆ ಯಾವುದೇ ಗೊಂದಲವಿಲ್ಲದೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಆಯಾ ಪ್ರಶ್ನೆಗಳಿಗೆ ಬೇಕಾದಷ್ಟು ಅಂಕಕ್ಕೆ ಅನುಗುಣವಾಗಿ ಉತ್ತರವನ್ನು ಬರೆಯಬೇಕು. 3 ಗಂಟೆಯ ಸಮಯವನ್ನು ಪೂರ್ತಿ ಉಪಯೋಗಿಸಿಕೊಂಡು ಕೊನೆಗೆ ಬರೆದೆಲ್ಲ ಆದ ಮೇಲೆ ಪುನಃ ನಾವು ಅವಲೋಕನ ಮಾಡಬೇಕು. ಪ್ರಶ್ನೆ ಸಂಖ್ಯೆಯನ್ನು ಹಾಕಿದ್ದೇವೋ ಇಲ್ಲವೋ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಬರೆದಿದ್ದೇವೋ ಇಲ್ಲವೋ ಎಂಬುದನ್ನು ಗಮನಿಸಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ಇನ್ನೇನಾದರೂ ತಪ್ಪುಗಳಿದ್ದರೆ ಅದನ್ನು ಸರಿಪಡಿಸಬಹುದು. ವಾಕ್ಯವನ್ನು ಸರಿಯಾಗಿ ವಾಕ್ಯವೃಂದ ಇವುಗಳನ್ನು ಜೋಡಿಸಿಡಬೇಕು. ಬಳಿಕ ಬರೆದಾದ ಮೇಲೆ ಉತ್ತರ ಪತ್ರಿಕೆಯನ್ನು ಪೂರ್ಣ ಅವಲೋಕನ ಮಾಡಿ ಅದನ್ನು ತರಗತಿಯಲ್ಲಿ ಇರುವಂತಹ ಮೇಲ್ವಿಚಾರಕರಿಗೆ ಒಪ್ಪಿಸಬೇಕು. ಪರೀಕ್ಷೆಗೆ ಸರಿಯಾಗಿ ನೀವು ಉತ್ತರವನ್ನು ಬರೆದಿದ್ದೀರಿ. ಆಮೇಲೆ ಹೊರಟು ಹೋದ ಮೇಲೆ ಅದರ ಬಗ್ಗೆ ಚಿಂತೆಯನ್ನು ಬಿಟ್ಟುಬಿಡಿ. ಉಳಿದ ಸಹಪಾಠಿಗಳೊಂದಿಗೆ ಆ ಪಾಠದ ಬಗ್ಗೆ ಚರ್ಚೆ ಮಾಡಬೇಡಿ. ಮುಂದಿನ ಪರೀಕ್ಷೆಯ ಬಗ್ಗೆ ಯೋಚನೆ ಮಾಡಿ ಆ ಪರೀಕ್ಷೆಯ ಬಗ್ಗೆ ಸಿದ್ಧತೆಯನ್ನು ಮಾಡಿ. ಪರೀಕ್ಷೆ ನಿಮಗೆ ಸುಲಭವಾಗ್ತದೆ. ಪರೀಕ್ಷೆಯನ್ನು ಒಂದು ಸವಾಲು, ಒಂದು ಹಬ್ಬ ಅಂತ ತಿಳ್ಕೊಂಡು ಸಂತೋಷದಿಂದ ಬರೆದು ನೀವೆಲ್ಲರೂ ಕೂಡ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಯಶಸ್ವಿಯಾಗಿ ಎಂದು ಶುಭ ಹಾರೈಸುತ್ತೇನೆ. ಎಲ್ರಿಗೂ ವಂದನೆಗಳು.